ಹೇ ವಾಟ್ಸಪ್ ಗೈಸ್, ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಕ್ವಿಕ್ ಒಂದು ವಿಡಿಯೋ. ಲಾಸ್ಟ್ ವೀಕ್ನಲ್ಲಿ ಸುಮಾರು 4-5 ದಿವಸಗಳಿಂದ ಸರಿಸುಮಾರು 1000+ ಫ್ಲೈಟ್ಸ್ ಏನಿದೆ ಇಂಡಿಗೋದು ಕ್ಯಾನ್ಸಲ್ ಆಗಿದೆ. ಬಟ್ ಇದಕ್ಕೆ ಕಾರಣ ಏನು ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಸೊ ಮೊನೋಪಲಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ಕೊಡ್ತೀನಿ. ಮೊನೋಪಲಿ ಎಷ್ಟು ಡೇಂಜರು ಕನ್ಸ್ಯೂಮರ್ಸ್ಗೆ, ಇಂಡಿಯನ್ ಸಿಟಿಜನ್ಸ್ಗೆ, ಮಿಡಲ್ ಕ್ಲಾಸ್ ಜನಗಳಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತಕ್ಷಣ ನೋಡೋಣ. ಈ ಲಾಸ್ಟ್ 4-5 ದಿವಸಗಳಿಂದ ಇಂಡಿಗೋ ಫ್ಲೈಟ್ಸ್ ಏನಿದೆ, ಇಂಡಿಗೋ ಏರ್ಲೈನ್ಸ್ ನೀವು ಕೇಳೇ ಇರ್ತೀರ. ಸೊ ಇಂಡಿಗೋ ಏರ್ಲೈನ್ಸ್ ಮಾರ್ಕೆಟ್ನಲ್ಲಿ ಅರೌಂಡ್ 60-70% ಅದೇ ಒಂದೇ ಏರ್ಲೈನ್ ಕವರ್ ಮಾಡುತ್ತೆ ಇಂಡಿಯಾದಲ್ಲಿ, ಭಾರತದಲ್ಲಿ. ಅಂದರೆ ಮೊನೋಪಲಿ, ಲೈಕ್ ಜಿಯೋ. ಇವಾಗ ಜಿಯೋ, ಏರ್ಟೆಲ್ ಹೇಗಿದೆ, ಅವೆರಡು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇದೆ, ಬಟ್ ಆದರೆ ಹೆಸರಿಗೋಸ್ಕರ ಅಷ್ಟೇ. ಮಾರ್ಕೆಟ್ ಶೇರ್ ಎಷ್ಟಿದೆ ಏರ್ಟೆಲ್ ಜಿಯೋ ಬಿಟ್ಟರೆ ಬೇರೆ ಯಾವುದಿಲ್ಲ. ಅದೇ ರೀತಿಯಾಗಿ ಇಂಡಿಗೋ ಒಂದು ಫ್ಲೈಟ್ ಏನಿದೆ, ಓವರಾಲ್ ಅದೇ ಸ್ವಂತ ಮಾರ್ಕೆಟ್. ಇಂಡಿಯಾ ಇಂಡಿಗೋ ಎರಡು ಒಂದೇ ನಾನೇ ಅನ್ನೋ ರೀತಿಯಲ್ಲಿ ಅದು ಒಂದು. ಸೊ ಹಾಗಾಗಿ ಈ ಡಿಸ್ರಪ್ಟ್ ಏನಕ್ಕಾಯಿತು ಅಂತಂದರೆ, ರೀಸೆಂಟ್ಲಿ ಒಂದು DGCA ಒಂದು ರೂಲ್ ಬರುತ್ತೆ, ಮೋರ್ ರೆಸ್ಟ್ ಫಾರ್ ಪೈಲಟ್ಸ್ ಅಂದ್ಬಿಟ್ಟು, ಪೈಲಟ್ಸ್ ಆ್ಯಂಡ್ ಕ್ರೂಸ್, ಕೆಬಿನ್ ಕ್ರೂಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆ ಒಂದು ರೂಲ್ಸ್ ಏನಿದೆ DGCAದು, ಸೊ ಆ ರೂಲ್ಸ್ನಿಂದಾಗಿ ಈ ಡಿಸ್ರಪ್ಟ್ ಆಗಿದೆ ಅಂತ ಇಂಡಿಗೋ ಏರ್ಲೈನ್ಸ್ ಹೇಳ್ತಾ ಇದೆ. ಬಟ್ ಆದರೆ ಬೇರೆ ಏರ್ಲೈನ್ಸ್ಗಳಿಗೆ ಆಗಿಲ್ಲ, ಅದು ಇದಕ್ಕೆ ಆಗಿದೆ. ಇದಕ್ಕೆ ಆಗಿದೆ ಅಂದರೆ ಏನಕ್ಕೆ? ಯಾಕಂದರೆ ಇದರ ಮಾರ್ಕೆಟ್ ಶೇರ್ ಜಾಸ್ತಿ ಇದೆ, ಮೊನೋಪಲಿ ಜಾಸ್ತಿ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಜಿಯೋನೇ ಯೂಸ್ ಮಾಡ್ತಾ ಇದ್ದೀವಿ. ನಾಳೆ ಒಂದು ಏನಾದರೂ ಗೌರ್ಮೆಂಟ್ ಅಂತ ಒಂದು ರೂಲ್ ತೊಗೊಂಬಂದ್ಬಿಡ್ತಂದ್ರೆ ಎಲ್ಲರೂ ನಾವು ಜಿಯೋ ಯೂಸ್ ಮಾಡೋ ಕಾರಣಕ್ಕಾಗಿ ನಮಗೆ ಆ ಜಿಯೋ ಮೇಲೆ ಹಾಕುವಂಥ ರೂಲ್ಸ್ ಏನಿದೆ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಯಾವತ್ತೂ ಮೊನೋಪಲಿ ಆಗಕ್ಕೆ ಬಿಡಬಾರ್ದು. ಕಾಂಪಿಟೇಷನ್ ಇರಲೇಬೇಕು ಮಾರ್ಕೆಟ್ನಲ್ಲಿ. ಸೊ ನಾನು ಅದಕ್ಕೆ ಅವಾಗ ಹೇಳ್ತಾ ಇರ್ತೀನಿ, ನೀವು ಒಂದು ಸಿಮ್ ಜಿಯೋ ಯೂಸ್ ಮಾಡಿದರೆ ಇನ್ನೊಂದು ಸಿಮ್ ಏರ್ಟೆಲ್ ಮಾಡಿ, ಒಂದು ಸಿಮ್ ಏರ್ಟೆಲ್ ಯೂಸ್ ಮಾಡಿದ್ರೆ ಇನ್ನೊಂದು ಯಾವುದೋ ವೊಡಾಫೋನ್ ಯೂಸ್ ಮಾಡಿ ಅಂತೆ. 2-3 ಸಿಮ್ 4 ಸಿಮ್ ಯೂಸ್ ಮಾಡಿದ್ರೆ, ನಿಮ್ಮ ಮನೆಯಲ್ಲಿ 5 ಜನ 10 ಜನ ಇದ್ದಂದರೆ ಪ್ರತಿಯೊಬ್ಬರು 2 ಸಿಮ್ನ ಬೇರೆ ಬೇರೆ ಕಂಪ್ನಿಗಳದ್ದು ಯೂಸ್ ಮಾಡಿ, ಒಂದೇ ಯೂಸ್ ಮಾಡಬೇಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ಕಾರಣಕ್ಕಾಗಿಯೇ. ಇವತ್ತು ನೋಡಿ ಲಕ್ಷಾಂತರ ಜನಗಳು ಪಾಪ ಏನು ಅರ್ಜೆಂಟ್ ಇರುತ್ತೋ, ಎಲ್ಲಿ ಹೋಗ್ತಾ ಇರ್ತಾರೋ ಏನೋ, ಬಟ್ ಆದರೂ ಕೂಡ ದೇ ಆರ್ ಸ್ಟಕ್ ಇನ್ ಏರ್ಪೋರ್ಟ್ಸ್. ಊಟ ಇಲ್ಲ, ತಿಂಡಿ ಇಲ್ಲ, ರೈಲ್ವೆ ಸ್ಟೇಷನ್ ಬಿದ್ದ ಹಾಗೆ ಏರ್ಪೋರ್ಟಲ್ಲಿ ಬಿದ್ದಿದ್ದಾರೆ. ದಿಸ್ ಈಸ್ ದ ರೀಸನ್. ಮೊನೋಪಲಿ ಆಗಕ್ಕೆ ಬಿಡಬಾರ್ದು. ಇಂಡಿಗೋ ಏರ್ಲೈನ್ಸ್ ಏನೋ ಸಾರಿ ಕೇಳುತ್ತೆ, ಆಮೇಲೆ ಅಪಾಲಜಿ ಕೇಳುತ್ತೆ, ದಟ್ಸ್ ಆಲ್. ಅವ್ರು ಮಾಡೋದಷ್ಟೇ, ಇನ್ನೇನಿದೆ. ಇವಾಗ DGCA ಅದರ ರೂಲ್ ಕೂಡ ವಾಪಸ್ ತೊಗೊಂಡಿದೆ. ಇದಾದ ಮೇಲೆ ಎಲ್ಲ ನೀವು ಮೊದಲು ಹೆಂಗಿತ್ತು ಹಂಗೆ ನಡೆಸ್ರಿ ಅಂದ್ಬಿಟ್ಟು ಹೇಳಿದೆ, ರೂಲ್ಸ್ ತೊಗೊಂಡಿದೆ. ಬಟ್ ಆದರೆ ಇಷ್ಟೊಂದೆಲ್ಲ ಡಿಸ್ರಪ್ಟ್ ಆಗಬೇಕು, ಎಷ್ಟೋ ಜನಗಳಿಗೆ ತೊಂದರೆ ಆಯಿತು. ರಿಫಂಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ರಿಫಂಡ್ ಆಗಿರೋ ಅದ್ರ ಮೇಲೆ ಕಟ್ ಆಗುತ್ತೆ ಸುಮಾರು ಕಾಸುಗಳು. ಕೆಲವೊಬ್ರು ರಿಫಂಡ್ ಆಯಿತು, ಆಗಿಲ್ವೋ. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಅದೇ ಕಾರಣಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೊನೋಪಲಿ ಮಾರ್ಕೆಟ್ನಲ್ಲಿ ಮೊನೋಪಲಿ ಆಗಕ್ಕೆ ಬಿಡಬಾರ್ದು. ಮೊನೋಪಲಿ ಆಗಕ್ಕೆ ಬಿಟ್ಟರೆ ಗೌರ್ಮೆಂಟ್ ಯಾವುದೇ ಇರಲಿ, ಗೌರ್ಮೆಂಟ್ ಯಾವತ್ತೂ ನಮ್ಮದಲ್ಲ, ರೈಟ್? ದೇ ಆರ್ ಅವರ್ ಸರ್ವೆಂಟ್ಸ್. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಅವ್ರ ಮೇಲೆ ಹಾವಿಯಾಗಿ, ಅವರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಆಗಿ ನಮ್ಮ ಫ್ಯೂಚರನ್ನು ಈ ರೀತಿ ಹಾಳು ಮಾಡಬಾರ್ದು. ಇವಾಗ ನೋಡಿ, ಮೊದಲು ಬಿಫೋರ್ 2014 ಎಷ್ಟು ಏರ್ಲೈನ್ ಇತ್ತು ನಮ್ಮ ಭಾರತ ದೇಶದಲ್ಲಿ? ಫರ್ಗೆಟ್ ಅಬೌಟ್ 14, ಬಿಫೋರ್ 15 ಆಲ್ಸೋ, 15-16 ಆಲ್ಸೋ. ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ದ್ಯಾಟ್. ಎಷ್ಟಿತ್ತು? ಸ್ಪೈಸ್ ಜೆಟ್ಟು, ಕಿಂಗ್ ಫಿಶರು, ಆಮೇಲೆ ಕಿಂಗ್ ಫಿಶರ್ ಅಂದ್ಬಿಡಿ ಸುಮಾರು ದಿವಸಗಳಿತ್ತು. ಆಮೇಲೆ ಸ್ಪೈಸ್ ಜೆಟ್ ಇತ್ತು, ಆಮೇಲೆ ಸುಮಾರು ಅದೇ ವಿಸ್ತಾರ, ಆ್ಯಂಡ್ ದೆರ್ ಆರ್ ಸೋ ಮೆನಿ. ಆದರೆ ಎಲ್ಲರೂ ಗ್ರೌಂಡ್ ಡೌನ್ ಆಯಿತು ಸಿಸ್ಟಮೆಟಿಕ್ಲಿ. ಯಾಕೆ ಅನ್ನೋದು ಇವಾಗ ನಾನು ಹೇಳೋದು ಉಚಿತ ಅಲ್ಲ, ನೀವು ರಿಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಾರ್ ದಟ್ ಈಸ್ ದ ರೀಸನ್. ಹೊಸ ರೂಲ್ಸ್ ಬಂತು DGCA, ಅದಕ್ಕಾಗಿ ಇದೆಲ್ಲ ಡಿಸ್ಟ್ರಪ್ಷನ್ ಆಗಿದೆ. ಸೊ ಇದರಿಂದ ನಾವು ಕಲಿಬೇಕಾಗಿದ್ದೇನು ಅಂತಂದರೆ, ಮಾರ್ಕೆಟ್ನಲ್ಲಿ ಮೊನೋಪಲಿನ ನಾವು ಮಾಡೋಕ್ಕೆ ಬಿಡಬಾರ್ದು. ಒಂದೇ ಒಂದು ಕಂಪ್ನಿ ಆಗಲಿ, ಯಾವುದೇ ಕಂಪ್ನಿ ಆಗಲಿ, ಈ ಕಂಪ್ನಿ ಆಗಲಿ, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಾಗಲಿ, ಏರ್ಲೈನ್ಸ್ ಅಂತಲೇ ಅಷ್ಟೇ ಅಲ್ಲ, ಯಾವುದೇ ಒಂದು ಇಂಡಸ್ಟ್ರಿಯಲ್ಲಾದರೂ ಕೂಡ ನಾವು ಮೊನೋಪಲಿ ಹಾಕೋಕ್ಕೆ ಬಿಡಬಾರ್ದು. ಬಿಟ್ಟರೆ ಮುಂದೊಂದು ದಿವಸ ನಮಗೆ ತೊಂದರೆ ಆಗುತ್ತೆ. ಐ ಹೋಪ್ ಆಲ್ ಇಂಡಿಯನ್ ಫೆಲೋಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕೇಸ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ. ನೀವೇನು ಯೋಚನೆ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಏನು ಈ ಒಂದು ಆಲ್ ಓವರ್ ಇಂಡಿಯಾ ಏರ್ಲೈನ್ಸ್ ಇಂಡಿಗೋ ಡಿಸ್ಟ್ರಪ್ಷನ್ ಆಗಿರೋ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮುಖಾಂತರ ತಿಳಿಸಿ.